ಹೇಗಿದೆಯಾ ಭುವನ್? ದನಗಳೇ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಯಾಕೆ ದನಗಳೇ, ಏನಾದರೂ ಕೆಲಸ ಆಯ್ತಾ? ನಾನು ಕ್ಷಮಿಸಿ ದನಗಳೇ. ನನ್ನಿಂದಾಗಿ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾಗಿ ಬಂತು. ನನ್ನಿಂದಾಗಿ ಆ ಪಟೇಲ್ ಮನೆಯವ್ರ ಕಡೆಯಿಂದ ಬಾಯಿ ಬಂದ ಹಾಗೆಲ್ಲ ಅನಿಸ್ಕೋಬೇಕಾಗಿ ಬಂತು. ನನ್ನಿಂದಾಗಿ ನಿಮ್ಮ ಮೇಲೆ ಹಲ್ಲೆ ಆಯಿತು. ನಿನ್ನಿಂದಾಗಿ ನಿನ್ನ ಮದುವೆ ಆಗಿರೋ ವಿಷಯನೂ ಗೊತ್ತಾಯ್ತಪ್ಪ. ಒಂದು ಸತ್ಯ ಗೊತ್ತಾಗೋದಕ್ಕೋಸ್ಕರ ಇಷ್ಟೆಲ್ಲ ಆಗಬೇಕಾಯ್ತು. ನಿನಗೀಗಾಗಲೇ ಮದುವೆ ಆಗಿದೆ, ನಿನಗೂ ಒಬ್ಬಳು ಹೆಂಡ್ತಿದ್ದಾಳೆ ಅನ್ನೋ ಸತ್ಯ ನಮಗೆ ಗೊತ್ತಾಗಬೇಕಾದ್ರೆ ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದು ದೊಡ್ಡ ಮಾತೇನಲ್ಲ ಬಿಡು. ಅದು ಹಾಗಲ್ಲ ದನಗಳೇ, ನಾ ಹೇಳೋದು ಕೇಳಿ ಒಂದು ನಿಮಿಷ. ತುಂಬ ಮುಗ್ಧ, ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಎಲ್ಲ ಹೇಳ್ಕೊಂಡಿದೀಯ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀನು ನಾನು ಅಂದ್ಕೊಂಡ ಹಾಗಿಲ್ಲ. ಹೇಳಪ್ಪ, ಇನ್ನು ಯಾವ್ಯಾವ ಸತ್ಯನ ಮುಚ್ಚಿಟ್ಟಿದೆಯಾ? ದನಗಳೇ, ಸತ್ಯ ಏನು ಅಂತ ನಾನು ಮಾತಾಡಬೇಡ ಅಲ್ವೋ. ಈಗಾಗಲೇ ಮದುವೆ ಆಗಿರೋ ನಿನ್ನಿಂದ ಆ ಮುಗ್ಧ ಹುಡುಗಿ ಸವಿತನಿಗೆ ತಾಳಿ ಕಟ್ಸೋದಕ್ಕೆ ಹೊರಟ್ಬಿಟ್ಟಿದ್ದಲ್ಲೋ, ಆಗ್ಲಾದ್ರೂ ಹೇಳ್ಬೋದಾಗಿತ್ತಲ್ವಾ ನೀನು? ನೀನು ಇಂಥ ಮುಖವಾಡ ಹಾಕ್ಬಿಟ್ಟಿದೆ ಅಂತೇಳಿ ನನಗೆ ಅರ್ಥನೇ ಆಗಲಿಲ್ಲ. ದನಗಳೇ, ನಾನಂತವನಲ್ಲ. ನನ್ನೊಳಗಂತ ನೀಚತನ ಇಲ್ಲ. ನನ್ನ ನಂಬಿ. ನನ್ನ ಮದುವೆ ವಿಷಯ ಮುಚ್ಚಿಟ್ಟಿದ್ರಲ್ಲಿ ಯಾವ ಮೋಸದ ಆಲೋಚನೆ ಇರಲಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನೀವೇನು ನೋಡ್ತಾ ಇದ್ದೀರೋ ಅದು ಯಾವುದು ನಿಜ ಅಲ್ಲ. ಏನು ಯಾವುದು ನಿಜ ಅಲ್ಲ? ಇವಳು ನಾನು ಹೆಂಡ್ತಿನೇ ಅಲ್ಲ. ಹೆಂಡ್ತಿನ ಬಿಟ್ಟು ಬಂದ ತಕ್ಷಣ ಸಂಬಂಧ ದೂರ ಆಗುತ್ತಾ? ಅಷ್ಟಕ್ಕೂ ಹೆಂಡ್ತಿನ ಬಿಟ್ಟು ಬರೋಂಥದ್ದು ಏನಾಗಿತ್ತು? ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕಡೆಗೆ ನಿನ್ನ ಜೊತೆಗಿರೋರು ಯಾರು? ಅವಳೇ ತಾನೆ. ದನಗಳೇ, ಆ ಊರ್ ಮಿಳ ಬಂದು ಭುವನ್, ಇವತ್ತು ನನಗೆ ಯಾಕೋ ಬೇಸರದ ಮೇಲೆ ಬೇಸರ ಆಗ್ತಾ ಇದೆ. ನಿನ್ನ ಮೇಲೆ ಎಷ್ಟೇ ಕೋಪ ಬಂದ್ರು, ಎಷ್ಟೇ ಬೈಬೇಕು, ಎಷ್ಟೇ ರೇಗಬೇಕು ಅಂತ ಅಂದ್ಕೊಂಡ್ರು ನನ್ನಿಂದ ಆಗ್ತಾ ಇಲ್ಲ. ಅದ್ಯಾವುದೋ ಬಂದ ನನ್ನ ತಡೀತಾ ಇದೆ. ನೋಡು ಭುವನ್, ನಿನ್ನ ಮದುವೆ ಆಗಿರೋದು, ಅದನ್ನ ಇಷ್ಟು ದಿನದವರೆಗೂ ನಮ್ಮಿಂದ ಮುಚ್ಚಿಟ್ಟಿರೋದು, ಈ ಎಲ್ಲದನ್ನೂ ಎಲ್ಲ ಬೇಜಾರುಗಳ ಮಧ್ಯೆ ಒಪ್ಕೊಳ್ತೀನಿ. ಇನ್ನು ಮುಂದೆ ಆದರೂ ಅವಳನ್ನ ಚೆನ್ನಾಗಿ ನೋಡ್ಕೊ. ನನ್ನ ಕಣ್ಣು ಮುಂದೆನೇ ಇಬ್ರು ಚೆನ್ನಾಗಿರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?